ಇವಾಗ ದರ್ಶನ್ ಸರ್ದು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ನೀವು, ಅಲ್ಲಿ ತುಂಬ ಬ್ಲ್ಯಾಕ್ ಇದ್ದೀರಾ ನೀವು, ಇಲ್ಲಿ ವೈಟ್ ಇದ್ದೀರಾ, ಹೇಗೆ ಸಾಧ್ಯ ಇದು ಅಂತ ಹೇಳಿ. ಬಟ್ ಇವಾಗ ನಾನು ಹುಟ್ಟಿದಾಗಿಂದ ಇದೇ ವೈಟ್ ಇದ್ದೆ, ಈಗಲೂ ಇದೇ ವೈಟ್ ಇದ್ದೀನಿ. ಸೊ ಇದನ್ನ ಹುಡುಗರು ಚಾಟ್ ಜಿ ಪಿ ಟಿನಲ್ಲೆಲ್ಲ ನೋಡ್ತಿದ್ದಾರೆ, ಹೆಂಗೆ ಸತೀಶ್ ಅವರು ವೈಟ್ ಆದ್ರು ಅಂತ ಹೇಳಿ ಸರ್, ಸ್ವಲ್ಪ ಸೀಕ್ರೆಟ್. ಸರ್ ಒಬ್ರು ಇಲ್ಲೇ ದರ್ಶನ್ ಮೂವಿ ಅವರೇ ಬಂದಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ, ಅವರೇ ನನ್ನ ಇಲ್ಲಿ ಕರೆದು ಕೂರಿಸಿದವ್ರು. ಎಲ್ಲೋದ್ರು ಸಬರ್ ಕರೋ, ಬೋಲಾ ಧಕ್ಕಾ ಬುಕ್ಕಿ ನೈ ಕರ್ನೆ ಕಾ, ಆರಾಮ್ ಸಿ ಲೇನೆ ಕಾ. ಸರ್ ಒಂದು ಸೆಕೆಂಡ್ ಇದು ಮಾಡಲೇಬೇಕು ನೀವು, ಸರ್ ಒಂದು ಸೆಕೆಂಡ್ ಇದು ಮಾಡಲೇಬೇಕು ನೀವು. ಸರ್ ಬನ್ನಿ ಇಲ್ಲಿ, ಸರ್ ಒಂದು ಸೆಕೆಂಡ್ ಆಫ್ ಮಾಡಿ ಬನ್ನಿ, ಒಂದು ಸೆಕೆಂಡ್ ಆಫ್ ಮಾಡಿ ಬನ್ನಿ, ಇಲ್ಲಿ ಬನ್ನಿ. ಸರ್ ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು, ನೀವು ಏನು ಮಾಡಬಾರ್ದು ಸರ್. ನಾವು ನೀವು ಯಾವ ಮೂವಿಲಿ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡಿದೆ ಸರ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ. ಸರ್ ಸರ್ ಕಪ್ಪಗಿದ್ರಿ ಅಂದ್ರೆ ಕಪ್ಪಿದ್ರಿ ಸೆಟಲ್ ಮೇಕಪ್ ಮಾಡಿದ್ರು ಸರ್. ಮೇಕಪ್ ಮಾಡಿದ್ರು. ಎಸ್ ಸೆಟಲ್ ಮೇಕಪ್ ಮಾಡಿದ್ದು. ಕಪ್ಪಗ್ ಮಾಡಿದ್ ಮೇಕಪ್ ಮ್ಯಾನ್. ಅದನ್ನೇ ಸರ್, ಇದನ್ನೇ ಕರೆಕ್ಟ್ ಆಗಿ ಮಾಡಿ. ಕನ್ಫ್ಯೂಷನ್ ಆಗಿದೆ. ಮೇಕಪ್ ಮಾಡಿದ್ ಕಪ್ಪುಗ, ಅದರಲ್ಲಿ ಮುಸ್ಲಿಮ್ಸ್ ಪಾತ್ರ ಆಯ್ತು. ಆಮೇಲೆ ಮಾಡಿದ್ರ ಊಟನೇ ಮೇಡಮ್. ನನ್ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ಕಲರ್ ಅಷ್ಟು ಬೆಳಗಿದೆ. ನನ್ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ಕಲರ್ ಅಷ್ಟು ಬೆಳಗಿದೆ. ಹಂಗಲ್ಲ ಹುಡುಗಿ ಹಂಗ ಹೇಳ್ತಾ ಇಲ್ಲ. ಈಗ ಇಲ್ಲಿ ಬಣ್ಣ ಚೇಂಜ್ ಮಾಡಕ್ ಆಗತ್ತಾ? ಸರ್ ನೀವು ತಮನ್ನಾಗಿಂತ ವೈಟ್ ಇದ್ದೀರಾ? ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಹಂಗಲ್ಲ ಸರ್, ಕಾಲ್ನೇ ನೋಡಿ ಸರ್, ಈ ಕಲರ್ ಬ್ಲ್ಯಾಕ್ ಇರೋ. ಏನ್ ಗೊತ್ತಾ, ಇವಾಗ ನಾನು ಹೇಳೋದು ನಿಜ, ನಂಬೋದು, ಬಿಟ್ಟೋರು ಬಿಡೋದು, ಅವ್ರು ಕಟ್ಕೊಂಡು ನನಗೇನು. ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಾನು ಹುಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು, ಅರ್ಥ ಆಯ್ತಾ? ನಾನು ವೈಟೇ ಇರೋದು. ಅದಕ್ಕಿಂತ ಮುಂಚೆ ಕಾಲೇಜ್ ಲೈಫಲ್ಲಿ ನನ್ನ ಫೋಟೋಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ, ಅದ್ರ ಜೊತೆಗೆ ಆ್ಯಡ್ ಮಾಡಿ. ನಾನು ದರ್ಶನ್ ಮೂವಿನೇ ಲಾಸ್ಟ್ ಯಾಕೆ ಮಾಡ್ತೀನಿ. ಗಾಂಡೂಗಿರಿ ಅಂತ ಹೇಳಿದ್ರ ಅವ್ರು ಗಂಡ್ಸಾಗಿರಿ, ಇವತ್ತು ಬಿಡಕ್ಕೆ ಹೇಳ್ರಿ ಅದನ್ನ. ಈಗ ನನಗೆ ಅದಾದ್ಮೇಲೆ ಎಷ್ಟೋ ಮೂವಿ ಆಫರ್ ಬರುತ್ತೆ, ಏನಕ್ಕೆ ಮಾಡಲ್ಲ? ಯಾಕಂದರೆ ಇಲ್ಲಿ ಒಂದು ಆರ್ಟಿಸ್ಟ್ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಉದ್ಧಾರ ಮಾಡಿಸ್ತಾರೆ, ಇಲ್ದವ್ರಿಗೆ ತುಳಿತಾರೆ ಅಂತ. ಯಾಕಂದ್ರೆ ನಾನು ಡಾಗ್ ಫೀಲ್ಡಲ್ಲಿ ಆಗಲೇ ತುಂಬ ಹೆಸರು ಮಾಡಿ ಅವಾಗಲೇ ಸೆಲೆಬ್ರಿಟಿ ನಾನು. ಸಾಧೆಗಳ ತರ ಬರ್ತೀರೇನಪ್ಪ ನೀವು?